Kitchen. Click on the red subscribe button and don't forget to click on the bell icon for regular updates. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷೇತ್ರ. ಇವತ್ತಿನ ದೀಪಕ್ಸ್ ಕಿಚನಲ್ಲಿ ಇನ್ನೊಂದು ಹೊಸ ವೈವಿಧ್ಯಮಯ ಅಡುಗೆಗೆ ನಿಮಗೆ ಇವತ್ತು ಸ್ವಾಗತ ಬಯಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ತುಂಬ ಜನ ಕೇಳಿದ್ದಾರೆ ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಹ್ಯಾಗ್ ಮಾಡಬೇಕು ಅಂದ್ಬಿಟ್ಟು. ಸೊ ಅದನ್ನು ಯಾವ ರೀತಿ ಮಾಡಬೇಕು ಹೋಟೆಲ್ ಸ್ಟೈಲಲ್ಲಿ, ಅದು ಹ್ಯಾಗ್ ಗರಿಗರಿಯಾಗಿ ಎಷ್ಟು ಒಂಥರ ಬ್ಯೂಟಿಫುಲ್ ಕಲರ್ ಬರುತ್ತಲ್ಲ, ಆ ಕಲರ್ ಹ್ಯಾಗ್ ತೊಗೋಬೇಕು, ಆ ಹೋಟೆಲ್ ಎಫೆಕ್ಟ್ ಹ್ಯಾಗ್ ಬರಬೇಕು, ಆ ರೆಡ್ ಕಲರ್ ಎಫೆಕ್ಟ್ ಹ್ಯಾಗ್ ಬರಬೇಕು, ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರಿಕ್ಸ್ ಟಿಪ್ಸ್ನ ನಾನು ಈಗ ಹೇಳ್ಕೊಡ್ತೀನಿ. ಸೊ ಮತ್ತೆ ಯಾಕೆ ತಡ, ನಡೀರಿ. ಅಂತೆಲ್ಲ ಹೇಳ್ತಾರೆ. ಇದನ್ನು ಒಂದು ಪಾವ್ ಅಂತ ಕರೀತಾರೆ. ಇದರಲ್ಲೇ ನಾನು ಇವಾಗ ದೋಸೆ ಮಾಡಲಿಕ್ಕೆ ತೊಗೊಂಡಿರ್ತಕ್ಕಂಥ ಅಳತೆಯ ಪ್ರಮಾಣಗಳು, ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು: 2 ಪಾವು ಅಕ್ಕಿ, ಒಂದು 50 ಗ್ರಾಮ್ ಅಷ್ಟು ಸಬ್ಬಕ್ಕಿ, 1/4 ಪಾವು ಉದ್ದಿನಬೇಳೆ, 50 ಗ್ರಾಮ್ ಕಡಲೆಬೇಳೆ, ಅರ್ಧ ಪಾವ್ನಷ್ಟು ಅವಲಕ್ಕಿ ಮತ್ತು ಒಂದು ಅರ್ಧ ಟೀ ಚಮಚದಷ್ಟು ಮೆಂತ್ಯ. ಇದಕ್ಕೆ ನಾನು ಮೊದಲು ಒಂದು ದೊಡ್ಡ ತಪ್ಪಲೆಯನ್ನು ತೊಗೊತೀನಿ. ಇದರಲ್ಲಿ 2 ಪಾವು ಅಕ್ಕಿಯನ್ನು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ 1/4 ಪಾವ್ನಷ್ಟು ಉದ್ದಿನಬೇಳೆ, ಅರ್ಧ ಪಾವಷ್ಟು ಅವಲಕ್ಕಿ, ಒಂದು 50 ಗ್ರಾಮ್ ಅಷ್ಟು ಸಬ್ಬಕ್ಕಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಮೆಂತ್ಯ. ಇದು ತುಂಬ ಇಂಪಾರ್ಟೆಂಟ್, ಇದು ಒಳ್ಳೆ ಘಮ ಕೊಡುತ್ತೆ. ಇದಿಷ್ಟನ್ನೂ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ತೊಳ್ಕೊಳ್ಳೋಣ. ಇದು ಸ್ವಲ್ಪನೂ ಏನು ಇಲ್ದಿರ ಸ್ವಲ್ಪ ಕ್ಲೀನಾಗಿ ತೊಳ್ಕೊಬೇಕು. ಯಾವುದೇ ಕಸ ಇದ್ದರೆ ಅಥವಾ ಏನಾದರೂ ಗಲೀಜಿದ್ದರೆ ಸ್ವಲ್ಪ ಹೊಟ್ಟಿದ್ರೂ ಕೂಡ ಕ್ಲೀನಾಗಿ ಹೋಗ್ಬಿಡುತ್ತೆ. ಸೊ ಅದಕ್ಕಾಗಿ ಒಂದು ಸತಿ ತೊಳ್ಕೊಬೇಕು ಇದನ್ನು. ನೋಡಿ, ಈಗ ಇದನ್ನು ಕಂಪ್ಲೀಟ್ ಚೆನ್ನಾಗಿ ತೊಳೆದು ಇವಾಗ ಅಕ್ಕಿನ ಈ ರೀತಿ ಕ್ಲೀನಾಗಿ ತೊಳೆದು ಇದನ್ನು ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿಬಿಟ್ಟು ಈ ಅಕ್ಕಿ ಕಂಪ್ಲೀಟಾಗಿ ಒಂದು 4 ರಿಂದ 5 ಗಂಟೆವರೆಗೂ ಚೆನ್ನಾಗಿ ನೆನೆಯಕ್ಕೆ ಬಿಡೋಣ. ಈಗ 4 ರಿಂದ 5 ಗಂಟೆ ಇದನ್ನು ನೆನೆಸಿದ್ದೀನಿ. ಇದು ನೆನೆದ ನಂತರ ಅಕ್ಕಿ ಈ ರೀತಿ ಅನಿಸುತ್ತೆ. ಈ ನೀರನ್ನೆಲ್ಲ ಶೋಧಿಸ್ಕೊಂಡ್ಬಿಡೋಣ. ಈಗ ಈ ನೆಂದಿರ್ತಕ್ಕಂಥ ಅಕ್ಕಿನ ಗ್ರೈಂಡರಲ್ಲಿ ಹಾಕಿ ನುಣ್ಣಗಾಗೋವರೆಗೂ ರುಬ್ಕೊಳ್ಳೋಣ. ಈಗ ಇದನ್ನು ಗ್ರೈಂಡರಲ್ಲಿ ಆನ್ ಮಾಡೋಣ. ಇದು ಅಕ್ಕಿ ತುಂಬ ಇದನ್ನು ಪೂರ ಕಂಪ್ಲೀಟ್ ನುಣ್ಣಗಾಗೋವರೆಗೂ ಇದನ್ನು ನಾವು ರುಬ್ಕೋಬೇಕಾಗತ್ತೆ. ನಿಮಗೆ ಬೇಕಾದರೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೋದು, ಅದು ರುಬ್ಬೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಇದರಲ್ಲಿ ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ. ಅರೌಂಡ್ 1 ಕಪ್ ಅಷ್ಟು ನೀರನ್ನ ಹಾಕ್ತಾಯಿದ್ದೀನಿ, ರುಬ್ಬೋದಕ್ಕೆ ಈಸಿ ಆಗುತ್ತೆ ಅಂತ. ನೋಡಿ ಸ್ನೇಹಿತರೆ, ಈಗ ಈ ದೋಸೆ ಹಿಟ್ಟು ಅಥವಾ ಈ ಸಂಪನ್ನ ನುಣ್ಣಿಗೆ ರುಬ್ಬಾಗಿದೆ. ಸೊ ಈ ಒಂದು ಹದ ಇರಬೇಕಾಗತ್ತೆ. ಯಾವುದೇ ಥರದ ರವೆ ಕಾಣಿಸ್ಬಾರ್ದು. ಈ ರೀತಿ ಆದಮೇಲೆ ಇದನ್ನು ತೆಗೆದುಕೊಳ್ಳೋಣ. ನೋಡಿ ವೀಕ್ಷಕರೇ, ಈಗ ಇದರಲ್ಲಿ 1 ಪಾವ್ನಷ್ಟು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಮೆಲ್ಲಗೆ, ಸ್ವಲ್ಪನೇ. ಸೊ ಇದು ಏನಾಗುತ್ತೆ ಅಂತ ಹೇಳಿದ್ರೆ, ಇದು ನಮ್ಗೆ ಇನ್ನೂ ಸ್ವಲ್ಪ ಕ್ರಿಸ್ಪಿ ಬರೋದಕ್ಕೆ ತುಂಬ ಸಹಾಯ ಮಾಡುತ್ತೆ. ನೋಡಿ, ಸ್ವಲ್ಪನೇ ಇದನ್ನು ಹಂತವಾಗಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಸೊ ಈಗ ಹಾಕೊಳ್ಳೋದ್ರಿಂದ ಏನಾಗುತ್ತೆ, ಯಾವುದೇ ಲಂಪ್ಸ್ ಇಲ್ದಿರ ಅದಷ್ಟೇ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಈಗ ಹಿಟ್ಟು ತಕ್ಷಣಕ್ಕೆ ಗಟ್ಟಿ ಆಗ್ಬಿಡುತ್ತೆ ಒಂದೇ ಸತಿ, ಯಾಕಂದ್ರೆ ಅಕ್ಕಿ ಹಿಟ್ಟು ಹಾಕಿರ್ತೀವಲ್ಲ ನಾವು. ಈ ಥರ ಬ್ಯಾಟರ್ನ ನಮಗೆ ಬೇಕಾಗಿದೆ. ಸೊ ಇವಾಗ ಇದು ಪರ್ಫೆಕ್ಟ್ ಆಗಿದೆ. ಇದನ್ನ ಇವಾಗ ಒಂದು ತಪ್ಪಲೆಯಲ್ಲಿ ತೆಗೆದುಕೊಳ್ಳೋಣ. ನೋಡಿ ಹೀಗೆ. ನೋಡಿ, ಈಗ ಈ ಸಂಪನ್ನ ಅಥವಾ ಈ ಹಿಟ್ಟು ರೆಡಿ ಇದೆ. ಸೊ ಇದನ್ನ ಇವಾಗ ರಾತ್ರಿ ಇಡೀ ಇದನ್ನ ಹೀಗೆ ಹುದುಗೋದಿಕ್ಕೆ ಬಿಡೋಣ, ಅಥವಾ ಫರ್ಮೆಂಟ್ ಆಗ್ಲಿಕ್ಕೆ ಇದನ್ನ ಬಿಡೋಣ. ಈಗ ಅದನ್ನು ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು ಕಲ್ಲನ್ನು ಇಟ್ಬಿಟ್ಟು ಇದನ್ನು ರಾತ್ರಿ ಇಡೀ ಹೀಗೆ ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನೋಡಿ ವೀಕ್ಷಕರೇ, ನೋಡಿ ಈಗ ಈ ಹಿಟ್ಟು ರಾತ್ರಿ ಎಲ್ಲ ಫರ್ಮೆಂಟ್ ಆಗಿದೆ ಅಥವಾ ಹುದುಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು, ಎಷ್ಟು 1 to double ಇದು ಮೇಲೆ ಫರ್ಮೆಂಟ್ ಆಗಿದೆ. 1 to double ಮೇಲೆ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದು ಫರ್ಮೆಂಟ್ ಆಗಿದೆ. ಸೊ ಇದರಲ್ಲಿ ಏನು ಮಾಡ್ತೀವಿ ನಾವು ಅಂತ ಹೇಳಿದ್ರೆ, ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಇವಾಗ ದೋಸೆಗೆ ಕಲಿಸ್ಕೊತೀನಿ. ಇನ್ನು ಮಿಕ್ಕಿರ್ತಕ್ಕಂಥದ್ದು ಇದಕ್ಕೆ ಇದು ನೆನಪಿರೋದಕ್ಕಿನ್ನ ನಾನು ಉಪ್ಪು ಹಾಕಿಲ್ಲ, ಸೋಡಾ ಏನೂ ಹಾಕಿಲ್ಲ. ಈಗ ದೋಸೆ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇದನ್ನು ನಾನು ತಕ್ಕೊತೀನಿ.
ಸಂಪನ್ನು ತೊಗೊಂಡು ನಾನು ಇದರಲ್ಲಿ ಇವಾಗ ಹೇಗೆ ಮಸಾಲೆ ದೋಸೆ ಅಥವಾ ಖಾಲಿ ದೋಸೆ ಸೆಟ್ ದೋಸೆಗೆ ಬೇಕು ಅಂತಕ್ಕಂಥದ್ದನ್ನು ಹಿಟ್ಟನ್ನ ಇನ್ನೊಂದು ರೀತಿ ಯಾವ ರೀತಿ ಮಾಡಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಇವಾಗ ಈ ಹಿಟ್ಟಿಗೆ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ, ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಇದರಲ್ಲಿ ನಿಮಗೆ ಬೇಕಾದಷ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನಷ್ಟು, ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅಡುಗೆ ಸೋಡಾ. ಇದರಲ್ಲಿ ಒಂದು ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ. ನಂತರ ಇದನ್ನ ಹಿಟ್ಟಲ್ಲಿ ಹಾಕೊತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಸ್ವಲ್ಪ ನಾನು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಈ ಚಿರೋಟಿ ರವೆ ಸ್ವಲ್ಪ ಕ್ರಿಸ್ಪಿನೆಸ್ ಮತ್ತು ಕಲರ್ ಕೊಡುತ್ತೆ. ಸೊ ಹಾಗಾಗಿ ಅರೌಂಡ್ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಇದರಲ್ಲಿ ಹಾಕೊತಾ ಇದ್ದೀನಿ. ಇದನ್ನ ನೋಡ್ಕೊಳ್ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು ಅರೌಂಡ್ 2-2.5 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಹೊಡೆಯೋದ್ರಿಂದ ಏನಾಗುತ್ತೆ, ಎರೇಷನ್ ಚೆನ್ನಾಗಿ ಆಗಿಬಿಟ್ಟು ನಿಮಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈ ರವೆ ಹಾಕಿದ್ಮೇಲೆ ಒಂದು 20 ನಿಮಿಷ ಆದರೂ ಇದನ್ನು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ಯಾಕಂದರೆ ರವೆ ಕ್ಲೀನಾಗಿ ಉಬ್ಗುತ್ತೆ, ರವೆ ಚೆನ್ನಾಗಿ ನೆನೆಯುತ್ತೆ. ನೋಡಿ, ಈ ಒಂದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ, ಈ ಕನ್ಸಿಸ್ಟೆನ್ಸಿ ಮಸಾಲೆ ದೋಸೆಗೆ ಪರ್ಫೆಕ್ಟ್ ಆಗಿರುತ್ತೆ. ಇನ್ನು ಖಾಲಿ ದೋಸೆ ಅಥವಾ ಸೆಟ್ ದೋಸೆ ಬೇಕಂತ ಹೇಳಿದ್ರೆ ನಾವು ಅದಕ್ಕೆ ಸ್ವಲ್ಪ ನೀರು ಮಾಡ್ಕೋಬೇಕಾಗುತ್ತೆ. ಇವಾಗ ದೋಸೆ ಹಿಟ್ಟು, ಇವಾಗ ಮಸಾಲೆ ದೋಸೆ ಮಾಡಲಿಕ್ಕೆ, ಹೋಟೆಲ್ ಸ್ಟೈಲಲ್ಲಿ ಮಸಾಲೆ ದೋಸೆ ಮಾಡಲಿಕ್ಕೆ ದೋಸೆ ಸಂಪನ್ನ ಅಥವಾ ದೋಸೆ ಹಿಟ್ಟು ರೆಡಿ ಇದೆ. ಮಸಾಲೆ ದೋಸೆ ಹಾಕೋದು ನೋಡೋಣ. ನೋಡಿ, ಈಗ ಈ ಮಿಕ್ಕಿರ್ತಕ್ಕಂಥ ಸಂಪನ್ನ ಇದೆಲ್ಲ, ಈ ಹಿಟ್ಟು, ಇದಕ್ಕೆ ಉಪ್ಪು ಅಥವಾ ಸೋಡಾ ಏನೂ ಹಾಕಿಲ್ಲ. ಇದನ್ನು ಇದೇ ರೀತಿ ನೀವು ಫ್ರಿಡ್ಜಲ್ಲಿ ತೆಗೆದಿಟ್ರೆ ಅರೌಂಡ್ 3 to 4 ಡೇಸ್ವರೆಗೂ ಹೀಗೆ ಯೂಸ್ ಮಾಡ್ಬೋದು. ನೀವು ಯಾವಾಗ ದೋಸೆ ಹಾಕಬೇಕು ಅನಿಸುತ್ತೋ ಅವಾಗ ನಾನು ಹೇಳಿರ್ತಕ್ಕಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಇನ್ನೊಂದು ಸತಿ ಹಾಕಿಬಿಟ್ಟು, ಅದೇ ಉಪ್ಪು ಮತ್ತು ರವೆ ಇನ್ನೊಂದು ಸತಿ ಹಾಕಿಬಿಟ್ಟು ಆಗಲೇ ಹಾಕ್ಬೋದು. ದೋಸೆ ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ಒಂದು ದೋಸೆ ತವಾನ ಫುಲ್ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ಇದು ದೋಸೆ ತವ ಚೆನ್ನಾಗಿ ಕಾದಿದೆ. ಸೊ ಇದರಲ್ಲಿ ಈರುಳ್ಳಿ ಇರುತ್ತಲ್ಲ, ಈ ಈರುಳ್ಳಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ಇದರಲ್ಲಿ ಎಣ್ಣೆಯಲ್ಲಿ ಹೀಗೆ ಇದನ್ನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ, ಎಣ್ಣೆನ. ಸೊ ಏನಾಗುತ್ತೆ ಅಂತಂದರೆ ಸ್ಟಿಕ್ ಆಗೋದಿಲ್ಲ ಅಂತ. ಒಂದು ಆನಿಯನಲ್ಲಿ ಕ್ಲೀನಾಗಿ ಇದನ್ನು ಹೀಗೆ ರಬ್ ಮಾಡ್ಕೊತಾ ಇದ್ದೀನಿ. ಇದು ಹಾಕಿದ ತಕ್ಷಣ ಸ್ವಲ್ಪ ನೀರನ್ನು ಹೀಗೆ ಹಾಕ್ಕೊತಾ ಇದ್ದೀನಿ. ಈಗ ಈ ಮಸಾಲೆ ದೋಸೆ ಕ್ರಿಸ್ಪಿ ಬೇಕು ಅಂತ ಹೇಳಿದ್ರೆ ನೀವು ದೋಸೆನ ಸ್ವಲ್ಪ ತೆಳ್ಳಗೆ ಹಾಕಬೇಕಾಗತ್ತಾ. ಮತ್ತು ಇದರಲ್ಲಿ ತುಪ್ಪ ಅಥವಾ ಎಣ್ಣೆ ಇಲ್ಲಾಂದರೆ ಬೆಣ್ಣೆ ಕೂಡ ನೀವು ಹಾಕ್ಕೋಬೋದು. ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಈ ಮಸಾಲೆ ದೋಸೆಗೆ. ಎಲ್ಲ ಕಡೆ ಕ್ಲೀನಾಗಿ ಹರಡಿ ಮತ್ತು ದೋಸೆನ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ. ಈಗ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಮಸಾಲೆ ದೋಸೆಯ ಮಸಾಲೆ ಕೆಂಪು ಚಟ್ನಿನ ಹಾಕಿ ಚೆನ್ನಾಗಿ ಇದನ್ನು ಹರಡೋಣ. ಇದಾದಮೇಲೆ ಮಧ್ಯದಲ್ಲಿ ಸ್ವಲ್ಪ ಆಲೂಗಡ್ಡೆ ಪಲ್ಯನ ಇಟ್ಬಿಟ್ಟು ಇವಾಗ ದೋಸೆನ ಮಡಚಿ ಕೊಟ್ಟರೆ ಫೇಮಸ್ ಮಸಾಲೆ ದೋಸೆ ಟೇಸ್ಟ್ ಮಾಡೋದಕ್ಕೆ ರೆಡಿ. ಮಸಾಲೆ ದೋಸೆ ಈಗ ರೆಡಿ ಆಗಿದೆ. ಸೆಟ್ ದೋಸೆ ಆಗಬೇಕು ಅಂತ ಹೇಳಿದ್ರೆ ಈ ಹಿಟ್ಟನ್ನು ಸ್ವಲ್ಪ ನೀರು ಮಾಡ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಸೊ ಇದನ್ನು ಹೀಗೆ ಹಾಕಿಬಿಟ್ಟು ಬಿಟ್ಬಿಡೋಣ. ಇದಕ್ಕೂ ಕೂಡ ಹಾಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳೋಣ ಸೈಡಲ್ಲಿ. ಈಗ ಒಂದು ಸತಿ ಇದನ್ನು ಮೆಲ್ಲಗೆ ಅದೇ ಕೈಯಲ್ಲಿ ನೋಡಿ ಎಷ್ಟು ಬ್ಯೂಟಿಫುಲ್ ಕಲರ್ ಬರ್ತಾಯಿದೆ ದೋಸೆದು. ಈಗ ಈ ದೋಸೆನ ತಿರುಗಾಕೋಣ. ನೋಡಿ, ಸೆಟ್ ದೋಸೆ ರೆಡಿ. ನೀರನ್ನು ಹೀಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಇದೇ ಹಿಟ್ಟಲ್ಲಿ ಸೆಟ್ ದೋಸೆ ಮಾಡ್ಕೊಂಡಿದ್ದ ಹಿಟ್ಟಲ್ಲಿ ಇನ್ನೊಂದು ಖಾಲಿ ದೋಸೆ ಹಾಕೋಣ.
ದೋಸೆ ಮಾಡೋದಕ್ಕೆ ಮೇನ್ ಇಂಪಾರ್ಟೆಂಟ್ ಸಂಪಣ. ಈ ಸಂಪಣದಲ್ಲಿ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇದೆ, ಅದು ಸಬ್ಬಕ್ಕಿ. ಸಬ್ಬಕ್ಕಿ ಮತ್ತು ಅವಲಕ್ಕಿ ಪ್ರಪೋರ್ಷನೇಟ್ ಏನಿದೆ, ನಾನು ಹೇಳಿರ್ತಕ್ಕಂಥ ಪ್ರಪೋರ್ಷನೇಟಲ್ಲಿ ನೀವು ಮಾಡ್ಕೊಳ್ಳಿ. ಸಂಪಣ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಅಟ್ ದ ಸೇಮ್ ಟೈಮ್ ಆ ಸಂಪಣನ ಅಥವಾ ಹಿಟ್ಟನ್ನು ನಾವು ನೆಕ್ಸ್ಟ್ ಡೇ ಫರ್ಮೆಂಟ್ ಆದಾಗ ನಾವು ಅದರಲ್ಲಿ ಸ್ವಲ್ಪ ಚಿರೋಟಿ ರವೆ ಆ್ಯಡ್ ಮಾಡಿದ್ದೀನಿ. ಈ ಚಿರೋಟಿ ರವೆ ಯಾಕೆ ಆ್ಯಡ್ ಮಾಡ್ತೇನೆ ಅಂತ ಹೇಳಿದ್ರೆ, ಈ ಚಿರೋಟಿ ರವೆ ಒಂದು 20 ಮಿನಿಟ್ಸ್ ಆ ಹಿಟ್ಟಲ್ಲಿ ನೆಂದರೆ ಅದು ಒಂದು ಒಳ್ಳೆ ಕ್ರಿಸ್ಪಿನೆಸ್ ಬರುತ್ತೆ. ಆ ಹೋಟೆಲಲ್ಲಿ ಆ ಕಲರ್ ಬರುತ್ತೆ ನೋಡಿ, ಹೋಟೆಲ್ಸ್ ನೋಡಾಗ ರೆಡ್ ಕಲರ್ ಇವಾಗ ಹೆಂಗೆ ಬಂದಿದೆ, ಆ ಕಲರ್ ಮೇನ್ ಇಂಪಾರ್ಟೆಂಟು. ಆ ಚಿರೋಟಿ ರವೆ ಆ್ಯಂಡ್ ದೆನ್ ಸಕ್ಕರೆ ನಾವೇನು ಮಿಕ್ಸ್ ಮಾಡ್ತೀವಿ, ಆ ಸಕ್ಕರೆ ಕೂಡ ಸ್ವಲ್ಪ ಕ್ಯಾರ್ಮಲೈಸ್ ಆಗಿ ಆ ರೆಡ್ ಕಲರ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಗೊತ್ತಾಯ್ತಲ್ಲ ಹೋಟೆಲ್ನ ಸೀಕ್ರೆಟ್ಸ್ ಎಲ್ಲ. ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಸೊ ಇಷ್ಟ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ, ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲು ಸಿಗೋ ಹಾಗೆ. ಸೊ ಹಾಗೆ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಾನು ನಿಮ್ಮ ದೀಪಕ್ ಕ್ಷತ್ರಿಯ, ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್.